ತಮಗೆಲ್ಲರಿಗೂ ಪ್ರಣಾಮಗಳು. ಅಮೆರಿಕದಲ್ಲಿರುವ ಕನ್ನಡಾಭಿಮಾನಿಗಳು ಯೋಗ ಜಿಜ್ಞಾಸುಗಳಾಗಿ ಯೋಗವನ್ನು ತಾವು ಪ್ರತಿನಿತ್ಯ ಕಲಿತಾ ಇರೋದು ತುಂಬ ಅಭಿಮಾನದ ಸಂಗತಿ. ನಿನ್ನೆ ನಾವು ಪವನ ಮುಕ್ತಾಸನ ಭಾಗ 2 ಮಾಡಿದ್ವಿ. ಇಂದು ಪವನ ಮುಕ್ತಾಸನ ಭಾಗ 1 ಮಾಡೋಣ. ಭಾಗ 1 ಮಾಡೋದಕ್ಕಿಂತ ಪೂರ್ವದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಮೊದಲಿಗೆ ಓಂಕಾರ ಉಚ್ಚಾರಣ, ದೀರ್ಘ ಉಸಿರಾಟ 3 ಸಲ, ಪೂರಕ, ಕುಂಭಕ, ರೇಚಕ. ಪೂರಕ, ಕುಂಭಕ, ರೇಚಕ. ಪೂರಕ, ಕುಂಭಕ, ರೇಚಕ. ಪೂರಕ, ಓಂಕಾರ ಉಚ್ಚಾರಣ. गुरुर्देवो महेश्वरः, गुरु साक्षात् परं ब्रह्म, तस्मै श्री गुरवे नमः. ॐ योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि. ॐ शान्तिः शान्तिः ಶಾಂತಿಃ. ದೀರ್ಘ ಉಸಿರು ಒಳಗೆ ತಗೊಂಡು ಉಸಿರು ಹೊರಗಾಗ್ತಾ ಎಕ್ಸೇಲ್. ಭೂನಮನ. ಕೈಗಳನ್ನು ಚೆನ್ನಾಗಿ ಉಷ್ಣಾಗೋರು ಮುಚ್ಚಿ ಮುಖ ಕಚ್ಕೊಂಡು ಕಂಟಿನ್ಯೂ. ಆದಿ ಜಗದ್ಗುರುಗಳನ್ನು ಸ್ಮರಿಸಿಕೊಂಡು ನಮ್ಮ JSS ಸ್ಪಿರಿಚುವಲ್ ಮಿಷನ್ ಅಮೆರಿಕದ ವತಿಯಿಂದ ಆಯೋಜಿಸಿರುವ ಈ ಯೋಗ ತರಬೇತಿಯಲ್ಲಿ ಭಾಗವಹಿಸಿರುವ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈಗ ಪವನ ಮುಕ್ತಾಸನ ಭಾಗ 1. ಇದು ಮೊದಲಿಗೆ ಕಾಲಿನ ಬೆರಳುಗಳ ಅಭ್ಯಾಸ 4 ಸಲ ನಾವು ಮಾಡ್ತಾ ಹೋಗೋದು. ಕಾಲಿನಿಂದ ತಲೆಯವರೆಗೆ ಸರ್ವಾಂಗಗಳಿಗೆ ಉತ್ತಮ ವ್ಯಾಯಾಮ ಎಕ್ಸರ್ಸೈಸ್ ಆಗುವಂಥದ್ದು. ಈ ಪವನ ಮುಕ್ತಾಸನ ಭಾಗ 1 ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಶರೀರದಲ್ಲಿ ಹಗುರತೆ ಅನುಭವ ಆಗುತ್ತದೆ ಮತ್ತು ಮುಂದಿನ ಆಸನಗಳನ್ನು ಮಾಡಲಿಕ್ಕೆ ಶರೀರವನ್ನು ಸಿದ್ಧತೆಗೊಳಿಸುತ್ತದೆ ಮತ್ತು ನಮ್ಮ ನರನಾಡಿಗಳಲ್ಲಿರುವಂಥ ಜಾಯಿಂಟ್ ಪೇನ್ ತೊಂದರೆಗಳನ್ನು ನಿವಾರಿಸುತ್ತದೆ. ಮಹಿಳೆಯರಿಗೂ ಕೂಡ ಬಹಳ ಉತ್ತಮವಾಗಿರುವಂಥದ್ದು. 1, 2 ಇದು 8 ವರ್ಷದಿಂದ ಹಿಡಿದುಕೊಂಡು ಜೀವನದ ಕೊನೆಯವರೆಗೂ ಕೂಡ ಬೇಕಾದವರು ಈ ಆಸನಗಳನ್ನು ನಾವು ಆರಾಮಾಗಿ ಮಾಡ್ಬೋದು. ರೋಗಿಗಳು ಮಾಡ್ಬೋದು, ಪ್ರೆಗ್ನೆಂಟ್ ಮಹಿಳೆಯರು ಮಾಡ್ಬೋದು, ಸಾಮಾನ್ಯರು ಮಾಡ್ಬೋದು. ಆದರೆ ನೋಡಲಿಕ್ಕೆ ಸಾಮಾನ್ಯವಾಗಿವೆ, ಆದರೆ ಇವುಗಳ ಲಾಭ, ಇವುಗಳಿಂದ ಆಗುವ ಉತ್ತಮ ಪರಿಣಾಮ ಬಹಳಷ್ಟು ಇದೆ. ಪಾದಗಳ ಮುಂದೆ ಹಿಂದೆ 1, 2, 3, 4, 5, 6, 7, 8. ಈಗ ಮೊಣಕಾಲು ಆದಷ್ಟು ನೇರವಾಗಿಟ್ಟುಕೊಂಡು ನೀಟಾಗಿ ನಿಧಾನವಾಗಿ ನಾವು ಮಾಡ್ತಾ ಹೋಗೋದು. ಈಗ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನಮ್ಮ ಶರೀರದೊಳಗಡೆ ಇರುವಂಥ ಅಶುದ್ಧ ಹವೆಯನ್ನು ಹೊರಹಾಕ್ತದೆ, ಶರೀರವನ್ನು ಶುದ್ಧೀಕರಣ ಮಾಡ್ತದೆ ಮತ್ತು ನಮ್ಮ ಸ್ನಾಯುಗಳ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ. ನಮ್ಮ
ನರನಾಡಿಗಳಲ್ಲಿ ಮತ್ತು ಸೂಕ್ಷ್ಮ ಸ್ನಾಯುಗಳಲ್ಲಿ ಸಬಲತೆಯೊಂದಿಗೆ ಹಿಗ್ಗುವಿಕೆ ಕುಗ್ಗುವಿಕೆ ಆಗುವುದರಿಂದ ಮಾಂಸಪೇಶಿಗಳಿಗೂ ಕೂಡ ಉತ್ತಮ ಎಕ್ಸಸೈಸ್ ಆಗ್ತದೆ. ಇದನ್ನು ನಾವು ನಿಧಾನವಾಗಿ ಪಾದಗಳ ಅಭ್ಯಾಸ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್, ಇದನ್ನೇ ಪಾದವನ್ನು ಅಗಲ ಮಾಡಿ 1 2 ಕಾಲಿನಲ್ಲಿರುವಂಥ ಬಾವಿರಲಿ ನೋವಿರಲಿ ಇದು ಈ ಆಸನಗಳನ್ನು ಮಾಡೋದ್ರಿಂದ ಉಪಶಮನ ಆಗ್ತದೆ. ಇವನ್ನು ಪ್ರತಿನಿತ್ಯ ಮಾಡೋದ್ರಿಂದ ಜಾಯಿಂಟ್ ಪೇನ್ಗಳ ಸಮಸ್ಯೆ ನಿವಾರಣೆ ಆಗ್ತದೆ. ಈಗ ಅಪೋಸಿಟ್ ದಿಸೆಯಲ್ಲಿ ನಾವು ಮಾಡ್ತಾ ಇದ್ವಿ. ನಿಧಾನವಾಗಿ ಮೊಣಕಾಲನ್ನು ನೇರವಾಗಿಟ್ಟುಕೊಂಡು ನಾವು ಬೆನ್ನು ಕುತ್ತಿಗೆ ನೇರವಾಗಿಟ್ಟುಕೊಂಡು ಇವುಗಳನ್ನು ನಾವು ಮಾಡ್ತೀವಿ. ಪವನ ಮುಕ್ತಾಸನ ಭಾಗ 1. ಈಗ 4 ಅಭ್ಯಾಸ ಮಾಡಿದ್ವಿ. ಮುಂದಿನ ಅಭ್ಯಾಸ ಎಲ್ಲ ಆಸನಗಳು ಬಲಭಾಗದಿಂದ ಪ್ರಾರಂಭವಾಗ್ತವೆ, ಎಲ್ಲ ಪ್ರಾಣಾಯಾಮಗಳು ಎಡಭಾಗದಿಂದ ಪ್ರಾರಂಭವಾಗ್ತವೆ. ಇದು ಮುಂಗಾಲಕ್ಕೆ ಭಾಳ ಉತ್ತಮವಾಗಿರುವಂಥದ್ದು. ಹಿಂಬಡ ತೊಂದರೆ ಇರಲಿ, ಮುಂಗಾಲು ತೊಂದರೆ ಇರಲಿ ಮತ್ತು ಪಾದಗಳ ಸಮಸ್ಯೆ ಇರಲಿ ಅದೆಲ್ಲವನ್ನು ನಿವಾರಿಸ್ತದೆ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅನ್ನು ನಾವು ಮಾಡ್ತಾ ಹೋಗೋದು. 4 ಸಲ ಮಾಡಿದ ಬಳಿಕ ಎಡಭಾಗದಿಂದ ನಾವು ಮಾಡ್ತಾ ಹೋಗೋದು. ಎಡಭಾಗದಿಂದ ಬೆನ್ನು ಕುತ್ತಿಗೆ ನೇರವಾಗಿಟ್ಟುಕೊಂಡು ಆರಾಮಾಗಿ ಆನಂದವಾಗಿ ಮತ್ತು ಯಾವ್ಯಾವ ಭಾಗದಲ್ಲಿ ಮಾಡ್ತಾ ಇರ್ತೀವೋ ಆಯಾ ಭಾಗದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸ್ತಾ ನಾವು ಆಸನಗಳನ್ನು ಮಾಡ್ತಾ ಹೋಗೋದು. ಪವನ ಮುಕ್ತಾಸನ ಭಾಗ 1 ಶರೀರದ ಹಗುರತೆಗೆ, ಮನಸ್ಸಿನ ಪ್ರಸನ್ನತೆಗೆ, ಬುದ್ಧಿಯ ಶಾಂತತೆಗೆ ಬಹಳ ಉತ್ತಮವಾಗಿರುವಂಥ ಆಸನಗಳು. ಈಗ ಬಲಗಾಲನ್ನು ಈ ರೀತಿಯಾಗಿ ನಿಧಾನವಾಗಿ ಮುಂಗಾಲನ್ನು ಗೋಲಾಕಾರವಾಗಿ ತಿರುತ್ತಾ ಹೋಗೋದು. ಜಾಯಿಂಟ್ ಪೇನ್ ಸಮಸ್ಯೆ ನಿವಾರಣೆ ಆಗ್ತದೆ. ಮೊಣಕಾಲು ನೋವನ್ನು ಇದರಿಂದ ನಿವಾರಣೆ ಆಗ್ತದೆ. ಇದನ್ನೇ ವಿರೋಧ ದಿಸೆಯಲ್ಲಿ ನಾವು ಮಾಡ್ತಾ ಹೋಗೋದು. 4 ಬಾರಿ ಒಂದೊಂದು ಆಸನಗಳನ್ನು ನಾವು ಮಾಡ್ತಾ ಹೋಗೋದು. ಪಾದದಿಂದ ಶುರುವಾಗಿ ಮಸ್ತಿಷ್ಕವರೆಗೆ ನಾವು ಒಂದೊಂದು ಭಾಗದಿಂದ ನಾವು ಆಸನಗಳನ್ನು ಮಾಡ್ತಾ ಹೋಗ್ತೀವಿ. 1 2 3 4 ನಿಧಾನ ಅಪೋಸಿಟ್ 5 6 7 8 ಇದನ್ನು ಎಡಭಾಗದಿಂದ 1. ಈ ಆಸನಗಳು ನಮ್ಮ ಶರೀರಕ್ಕೆ ಊರ್ಜಾ ಶಕ್ತಿಯನ್ನು, ಸಕಾರಾತ್ಮಕ ವಿಚಾರಗಳನ್ನು ಉತ್ಪನ್ನ ಮಾಡ್ತದೆ. ಎಲ್ಲ ಒತ್ತಡಗಳನ್ನು ನಿವಾರಣೆ ಮಾಡ್ತದೆ ಮತ್ತು ಇದರಿಂದ ಅನೇಕ ಶಾರೀರಿಕ ಸಮಸ್ಯೆಗಳು ದೂರ ಆಗ್ತವೆ. ಪವನ ಮುಕ್ತಾಸನ ಭಾಗ 1 ಮಾಡೋದ್ರಿಂದ 1 2 ಮಾಡುವಾಗ ಏಕಾಗ್ರ ಚಿತ್ತದಿಂದ ಶಾಂತವಾಗಿ ಇದೊಂದು ಯೋಗಾರಾಧನ, ಯೋಗ ಪೂಜೆಯಲ್ಲಿ ಹೇಗೆ ನಾವು ಭಗವಂತನಲ್ಲಿ ಮನಸ್ಸನ್ನು ಒಂದು ಮಾಡ್ತೀವೋ, ಕೇಂದ್ರೀಕರಿಸಿ ಮಾಡ್ತೀವೋ, ಹಾಗೆ ನಮ್ಮ ಶರೀರದ ಸರ್ವ ಭಾಗಗಳನ್ನು ವೀಕ್ಷಣೆ ಮಾಡ್ತಾ ನಾವು ಮಾಡೋದ್ರಿಂದ ಹೆಚ್ಚು ನಮಗೆ ಲಾಭಕಾರಿ ಆಗ್ತದೆ. ಮುಂದಿನ ಅಭ್ಯಾಸ ಅರ್ಧ ತಿತಲಿ. 1 ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಇದನ್ನು ವೇಗವಾಗಿ ನಾವು ಮಾಡ್ತಾ ಹೋಗೋದು. ಎಷ್ಟು ಸಾಧ್ಯದಷ್ಟು ವೇಗವಾಗಿ ಮಾಡ್ತಾ ಹೋಗೋದು. ಇದರಿಂದ ಚಪ್ಪೆಗಳ ಅಭ್ಯಾಸ ಆಗೋದ್ರಿಂದ ಚಪ್ಪೆಗಳ ಸ್ಥೂಲತೆ, ಋತಂಬದ ಸ್ಥೂಲತೆ, ಮೊಣಕಾಲು ಮತ್ತು ಋತಂಬದ ಜಾಯಿಂಟ್ ಪೇನನ್ನು ಸಶಕ್ತಗೊಳಿಸುತ್ತದೆ. ಅಲ್ಲಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ. ಇದನ್ನು ಈಗ ನಿಧಾನವಾಗಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಗೋಲಾಕಾರವಾಗಿ ನಾವು ತಿರುತ್ತಾ ಹೋಗ್ತೀವಿ. ಎಷ್ಟು ಸಾಧ್ಯದಷ್ಟು ಪಾದ ಭಾಗವನ್ನು, ಮೊಣಕಾಲನ್ನು ಡೀಲವಾಗಿ ಬಿಟ್ಟು, ಸಡಿಲವಾಗಿ ಬಿಟ್ಟು ಗೋಲಾಕಾರವಾಗಿ ನಾವು ತಿರುತ್ತಾ ಹೋಗೋದು.
ರಿಲ್ಯಾಕ್ಸ್. ಇದನ್ನೇ ಎಡ ಭಾಗದಿಂದ 1 ಇನ್ಹೇಲ್, 2 ಎಕ್ಸೇಲ್, 3 ಇನ್ಹೇಲ್, 4 ಎಕ್ಸೇಲ್, 5 ಇನ್ಹೇಲ್, 6 ಎಕ್ಸೇಲ್. ಕಾಲನ್ನು ನೆಲಕ್ಕೆ ಹಚ್ಚೋ ಪ್ರಯತ್ನ ಮಾಡೋದು ಹತ್ತದೇ ಇದ್ರೂ ಪರವಾಗಿಲ್ಲ, ದಿನ ಮಾಡ್ತಾ ಹೋದಂತೆ ಹತ್ತಿದೆ. ಕೆಲವರಿಗೆ ನಿಧಾನವಾಗಿ ಪ್ರಯತ್ನ ಮಾಡ್ತಾ ಹೋದಂತೆ ಶರೀರ ನಮಗೆ ಅನುಕೂಲಕರವಾದ ವಾತಾವರಣ ನಿರ್ಮಾಣ ಮಾಡ್ತದೆ. ಇದನ್ನು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಕೆಲವರಿಗೆ ಬೇಕಾದಂಥ ಆಸನಗಳನ್ನು ಸರಳವಾಗಿ ಮಾಡಿಬಿಡ್ಬೋದು. ಅವರಿಗೆ ನರನಾಡಿಗಳಲ್ಲಿ ಮೃದುತ್ವ ಇರ್ತದೆ. ಕೆಲವರಿಗೆ ಪ್ರಯತ್ನ ಮಾಡಿದರೆ ಆಗ್ತದೆ, ಕೆಲವರು ಎಷ್ಟು ಪ್ರಯತ್ನ ಮಾಡಿದರೂ ಆಗೋದಿಲ್ಲ. ಆದರೂ ಪರವಾಗಿಲ್ಲ, ನಾವು ಎಷ್ಟು ಸಾಧ್ಯ ಆಗ್ತದೋ ನಮ್ಮ ಶರೀರಕ್ಕೆ ಅನುಗುಣವಾಗಿ ನಾವು ಮಾಡ್ತಾ ಹೋಗ್ಬೋದು. ಇದು ಬಟರ್ಫ್ಲೈ, ಅರ್ಧ ತಿಥಿಲಿ ಅಂತ ಕರೀತಾರೆ. ಮುಂದಿನ ಅಭ್ಯಾಸ ಪೂರ್ಣ ತಿಥಿಲಿ. 1 2 3 4 5 6 7 8 9 10. ಇದು ಮೊದಲಿಗೆ ನಿಧಾನವಾಗಿ ನಾವು ಮಾಡಿದ್ವಿ, ಇದನ್ನು ವೇಗವಾಗಿ 1 2. ಇದು ಪೂರ ತೊಡೆಗಳ ಸ್ಥೂಲತೆಯನ್ನು ಕಡಿಮೆ ಮಾಡ್ತದೆ ಮತ್ತು ಮಹಿಳೆಯರಿಗೆ ದಿನನಿತ್ಯ ಮಾಡ್ತಾ ಇರೋದ್ರಿಂದ ಬಹಳ ಉತ್ತಮವಾಗಿರುವ ಅನೇಕ ಸಮಸ್ಯೆಗಳಿಂದ ನಿವಾರಣೆ ಆಗ್ತವೆ. ಗರ್ಭಿಣಿ ಮಹಿಳೆಯರು ಕೂಡ ಈ ಆಸನಗಳನ್ನು ಪ್ರತಿಕ್ರಿಯೆ ಮಾಡೋದ್ರಿಂದ ಹೆರಿಗೆ ಸುಲಭವಾಗಿ ಆಗ್ತದೆ, ತೊಡೆಯ ಸ್ಥೂಲತೆ ನಿವಾರಣೆ ಆಗ್ತದೆ. ಇದನ್ನು ನಮ್ಮ ಶಕ್ತಿಗೆ ಅನುಗುಣವಾಗಿ ಮಾಡೋದು. ಈ ಬಟರ್ಫ್ಲೈದಲ್ಲಿ 4 ಪ್ರಕಾರವಾಗಿವೆ ಈ ತಿಥಿಲಿಯಲ್ಲಿ. ಇದು 1ನೇ ಪ್ರಕಾರ. 2ನೇ ಪ್ರಕಾರ ಕೈಗಳನ್ನಿಟ್ಟು 1 ಇನ್ಹೇಲ್, 2 ಎಕ್ಸೇಲ್, 3 ಇನ್ಹೇಲ್, 4 ಎಕ್ಸೇಲ್, 5 ಇನ್ಹೇಲ್, 6 ಎಕ್ಸೇಲ್. ಕಾಲಲ್ಲಿ ಕಚ್ಚೋ ಪ್ರಯತ್ನ ಮಾಡೋದೀಗ ಆರಾಮಾಗಿ ನಾವು ಮಾಡ್ತಾ ಹೋಗೋದು. 6 ಇನ್ಹೇಲ್, 7 ಎಕ್ಸೇಲ್, 8 ಇನ್ಹೇಲ್, 9 ಎಕ್ಸೇಲ್. ಇದು 2ನೇ ಪ್ರಕಾರ. 3ನೇ ಪ್ರಕಾರ ಮೊಣಕಾಲುಗಳ ಮೇಲೆ ಕೈಗಳನ್ನು ಇಟ್ಟುಕೊಂಡು 1 ಇನ್ಹೇಲ್, 2 ಎಕ್ಸೇಲ್. ಕಾಲಲ್ಲಿ ಕಚ್ಚೋ ಪ್ರಯತ್ನ ಮಾಡೋದು. ಹತ್ತಿದ್ರು ಮುಟ್ಟಿದ್ರು ಸ್ಪರ್ಶ ಆದರೂ ಪರವಾಗಿಲ್ಲ, ಭೂಮಿಗೆ ಆಗದೇ ಇದ್ರೂ ಏನು ಚಿಂತೆ ಇಲ್ಲ, ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗೋದು. ಇದೆಲ್ಲ ಸ್ನಾಯುಗಳನ್ನು ಹಿಗ್ಗಿಸ್ತದೆ, ಸ್ನಾಯುಗಳನ್ನು ಸಡಿಲಗೊಳಿಸ್ತದೆ ಮತ್ತು ಈ ಸ್ನಾಯುಗಳು ಸಬಲಗೊಳಿಸ್ತದೆ. 1 2 3 4 5 6 7 8. ಸ್ವಲ್ಪ ಹೊತ್ತು ನಿಲ್ಬೋದು, ಆರಾಮಾಗಿ ನಾವು ಮಾಡ್ತಾ ಹೋಗ್ತಾ ಹೋಗೋದು. ನಮ್ಮ ಶರೀರಗಳಲ್ಲಿ ಸಡಿಲತೆ ಉಂಟಾಗ್ತದೆ, ಸ್ನಾಯುಗಳು ಸಬಲತೆಗೊಳ್ಳುತ್ತವೆ. ಪವನ ಮುಕ್ತಾಸನ, ನಮ್ಮ ಅಶುದ್ಧ ಹವೆಯನ್ನು ಹೊರಹಾಕುವಂಥದ್ದು. ಪವನ ಅಂದ್ರೆ ಗಾಳಿ, ಮುಕ್ತ ಅಂದ್ರೆ ಹೊರಹಾಕುವಂಥದ್ದು. ಪವನ ಮುಕ್ತಾಸನ ಇದು 3 ಪ್ರಕಾರ ಆಯ್ತು. 4ನೇ ಪ್ರಕಾರ 1 2. ವಿರೋಧ ದಿಸೆಯಲ್ಲಿ ನೋಡೋದು. ಇದರಿಂದ ಸೊಂಟದ ಭಾಗಕ್ಕೆ ಚೆನ್ನಾಗಿ ಎಕ್ಸರ್ಸೈಸ್ ಆಗ್ತದೆ. ಭುಜಗಳಿಗೆ, ಕುತ್ತಿಗೆಗೆ ಉತ್ತಮ ಎಕ್ಸರ್ಸೈಸ್, ಉತ್ತಮ ವ್ಯಾಯಾಮ ಆಗ್ತದೆ. 4 5 6. ಹೊಟ್ಟೆಯ ಸ್ಥೂಲತೆ ಕಡಿಮೆ ಮಾಡ್ತದೆ. 7 8. ಇದು ಒಂದು ಪ್ರಕಾರ. ಮತ್ತೊಂದು ಪ್ರಕಾರ, ಯಾರಿಗೆ ಸಾಧ್ಯ ಇದೆ ಹಿಂದೆ ಅವ್ರ ಕೈಯನ್ನ ಆರಾಮಾಗಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡೋದು. ಈ ರೀತಿಯಾಗಿ ಕೈ ಜೋಡಿಸಿ ಹಿಂದಿನಿಂದ ನಮಸ್ಕಾರ ಮಾಡೋದು. 2. ಆಗದೆ ಇದ್ರೆ ಪರವಾಗಿಲ್ಲ. ಈಗ ಮಾಡ್ತಾ ಇರುವಾಗ ಸೊಂಟದ ಭಾಗ ಸ್ವಲ್ಪ ಹಿಡಿತಿದೆ, ಜಾಸ್ತಿ ಸ್ಟ್ರೆಚಿಂಗ್ ಆಗೋದ್ರಿಂದ ಈ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ. ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಂತೆ ಇದು ಬರ್ತದೆ. ಇದರಿಂದ ಈ ಪೀಠದ ದರ್ದ ಕಡಿಮೆ ಮಾಡ್ತದೆ ಮತ್ತು ಭುಜಗಳಲ್ಲಿರುವ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ. ಭುಜಕ್ಕೆ ಬಲವನ್ನು ತಂದು ಕೊಡ್ತದೆ. 5
6 7 8 ಅದು ಮಾಡ್ಲಿಕ್ಕೆ ಆಗದೆ ಇದ್ರೆ ಕೈ ಹಿಂದೆ ಕಟ್ಲಿಕ್ಕೆ ಆಗದಿದ್ರೆ ಕೈ ಕಾಲನ್ನು ಈ ರೀತಿ ಹಿಡ್ಕೊಂಡು ನಾವು ಮಾಡ್ಬೋದು. ಹಿಂಗೆ 2 ಮುಖ ವಿರೋಧ ದಿಸೆಯಲ್ಲಿ ಇರೋದು ಆರಾಮಾಗಿ ನಾವು ಮಾಡೋದು. ಇದು ಬಟರ್ಫ್ಲೈದಲ್ಲಿ 4 ಪ್ರಕಾರವಾಗಿ ನಾವು ಮಾಡಿದ್ವಿ. ಇನ್ನು ಮುಂದೆ ಮೇರು ದಂಡಾಸನ ಮಾಡ್ತೀವಿ. ಮೇರು ದಂಡಾಸನ ಮಾಡೋದಕ್ಕಿಂತ ಪೂರ್ವದಲ್ಲಿ ಕೈಗಳನ್ನು ಹಿಂದೆ ಇಟ್ಟು ಬೆನ್ನು ಕುತ್ತಿಗೆ ನೇರವಾಗಿ ಮಾಡಿ ಕಣ್ಣು ಮುಚ್ಚಿ ದೀರ್ಘ ಉಸಿರಾಟ ಮಾಡೋದು. ಮಧ್ಯ ಮಧ್ಯದಲ್ಲಿ ಈ ರೀತಿಯಾಗಿ ಉಸಿರಾಟ ಮಾಡೋದ್ರಿಂದ ನಮಗೆ ಹೃದಯ ಸಶಕ್ತವಾಗ್ತದೆ, ರಕ್ತ ಶುದ್ಧಿ ಆಗ್ತದೆ, ಶುದ್ಧವಾದ ಆಮ್ಲಜನಕ ಸಿಗೋದ್ರಿಂದ ಶರೀರದ ಮಾಂಸಪೇಶಿಗಳು ಸಶಕ್ತಗೊಳ್ಳುತ್ತಿವೆ ಮತ್ತು ಆಸನಗಳಿಂದ ಆಗುವಂಥ ಆಯಾಸವನ್ನು ದೂರ ಮಾಡ್ತದೆ. ಮುಂದಿನ ಆಸನಗಳನ್ನು ಮಾಡಲಿಕ್ಕೆ ನಮಗೆ ಎನರ್ಜಿ ಹೆಚ್ಚಿಸ್ತದೆ. ಅದಕ್ಕಾಗಿ ಮಧ್ಯ ಮಧ್ಯದಲ್ಲಿ ನಮ್ಮ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು. ಮೇರು ದಂಡಾಸನ, ಮೇರು ಅಂದರೆ ಬೆನ್ನನ್ನು ಸಶಕ್ತಗೊಳಿಸುವಂಥದ್ದು, ಬೆನ್ನಿನ ನೋವುಗಳನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥದ್ದು. ಕೈಗಳನ್ನು ಭುಜಕ್ಕೆ ಸಮಾಂತರವಾಗಿಟ್ಟು ಕಾಲು ಮತ್ತು ಕೈಗಳನ್ನು ಅಗಲ ಚಾಚಿ ಈಗ ಉಸಿರು ಒಳಗೆ ಉಸಿರು ಹೊರಗೆ. 1 ಬಲಪಾದವನ್ನು ಎಡಗೈಗಳನ್ನು ಹಿಡ್ಕೊಂಡು ಬಲಭುಜವನ್ನು ನೀಟಾಗಿ ಚಾಚಿ ನಮ್ಮ ಕೈ ಬೆರಳುಗಳನ್ನು ನೋಡ್ತಾ ಇರೋದು. 2 exhale 3 4 5 6 7 8 9 10 11. ಇದನ್ನು ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಮಾಡ್ತಾ ಹೋಗೋದು. 12 30 40 50 60 ನೋಡಿ, ಈ ಥರ ಇದು ಕೈ ಭುಜಕ್ಕೆ ಸಮಾಂತರವಾಗಿರಬೇಕು. ಹಿಂಗೆ ಮಾಡಿಸಬಾರ್ದು, ಕೆಳಗಿರಬಾರ್ದು. 18. ಇದರಿಂದ ಕುತ್ತಿಗೆ ಸಬಲತೆ ಆಗ್ತದೆ, ಕಣ್ಣಿಗೆ ಅಭ್ಯಾಸ ಆಗ್ತದೆ, ಭುಜಗಳಿಗೆ ಬಲ ತಂದು ಕೊಡುತ್ತದೆ, ಕಾಲುಗಳು ಮಜಬೂತ ಆಗ್ತಿವೆ. ಪ್ರತಿಯೊಂದು ಆಸನಗಳದ್ದು ತನ್ನದೇ ಆದಂಥ ಲಾಭ ಆಯಾಯ ಭಾಗಗಳಲ್ಲಿ ಸ್ಟ್ರೆಚಿಂಗ್ ಅನ್ನು ಹೆಚ್ಚು ಮಾಡ್ತದೆ. ಎಲ್ಲಕ್ಕಿಂತ ಮೇರುದಂಡ ಅಂದರೆ ಬೆನ್ನನ್ನು ಸಶಕ್ತಗೊಳಿಸ್ತದೆ. ನಾವು 50 ಸಲ ಮಾಡ್ಬೋದು, 100 ಸಲನೂ ಮಾಡ್ಬೋದು. ಇಲ್ಲಿರುವ ಚರ್ಬಿಯನ್ನು ಕಡಿಮೆ ಮಾಡ್ತದೆ, ಗ್ಯಾಸ್ ಟ್ರಬಲ್ ಕಡಿಮೆ ಮಾಡ್ತದೆ. ಉಸಿರಾಟದೊಂದಿಗೆ ಮಾಡಕ್ಕೆ ಬರ್ತದೆ. ಒಂದು ಕಡೆ ಭಾಗಕ್ಕೆ ಹೋದಾಗ ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಇದು 1ನೇ ಪ್ರಕಾರ. ಇನ್ನು 2ನೇ ಪ್ರಕಾರ ದೀರ್ಘವಾಗಿ ಉಸಿರನ್ನು ತಗೊಳ್ಳೋದು. ಉಸಿರನ್ನು ಹೊರಗಾಕಿ ಸ್ವಲ್ಪ ಉಸಿರಾಟ ಮಾಡಿ ಕೈಗಳನ್ನು ಭುಜಕ್ಕೆ ಸಮಾಂತರವಾಗಿಟ್ಟು 1 2 3 4 5 6. ಈ ಭುಜ ಎದೆಯ ಭಾಗ ಸಮಗ್ರವಾಗಿ ಕೈಗಳಿಗೆ ಉತ್ತಮ ಎಕ್ಸರ್ಸೈಸ್ ಆಗ್ತದೆ. 8 9 10 11 12 30 40 50 60. ಇದು 2ನೇ ಭಾಗ. ದೀರ್ಘ ಉಸಿರಾಟ, ಡೀಪ್ ಇನ್ಹೇಲ್ ಎಕ್ಸೇಲ್. ಮೂರನೇ ಭಾಗ ಕೈಗಳನ್ನು ತಲೆಯಿಂದ ಕಟ್ಟಿ ಇನ್ಹೇಲ್ ಎಕ್ಸೇಲ್, 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 ಇನ್ಹೇಲ್ ಎಕ್ಸೇಲ್. ಮೇರುದಂಡಾಸನದ 3ನೇ ಪ್ರಕಾರ. ಇದು ಪೀಠ. ಪೀಠ ಅಂದರೆ ಬೆನ್ನಿನ ಹಿಂದೆ. ಇದು ನೋವನ್ನು, ಸಮಸ್ಯೆಯನ್ನು ನಿವಾರಿಸ್ತದೆ. ರಿಲ್ಯಾಕ್ಸ್.
ಡೀಪ್ ಇನ್ಹೇಲ್ ಎಕ್ಸೇಲ್. ಮೇರುದಂಡಾಸನದಲ್ಲಿ 3 ಪ್ರಕಾರದ ಆಸನಗಳನ್ನು ನಾವು ಮಾಡಿದ್ದೇವೆ. ಇನ್ನು ಮುಂದೆ ನಾವು ಎಡಗಾಲಿನ ಪಾದದ ಮಧ್ಯದಲ್ಲಿ, ಬೆರಳುಗಳ ಮಧ್ಯದಲ್ಲಿ ಬಲಗಾಲಿನ ಹಿಂಗಡೆ ಇಟ್ಟು 1 2, ಇದರಿಂದ ಈ ಭಾಗದಲ್ಲಿ ಚೆನ್ನಾಗಿ ಎಕ್ಸರ್ಸೈಸ್ ಆಗ್ತದೆ ತೊಡೆಗೆ. 3 4 5 6 7 8, ರಿಲ್ಯಾಕ್ಸ್. ಇದನ್ನು ಎಡ ಕಾಲದ 1 2 3 4 5. ಇದನ್ನು ಮಾಡಿದಾಗ ಎರಡೂ ಕಡೆ ತೊಡೆಗಳಿಗೆ ಎಕ್ಸರ್ಸೈಸ್ ಚೆನ್ನಾಗಿ ಆಗ್ತದೆ. ಇಲ್ಲಿ ಸ್ನಾಯುಗಳು ಹಿಗ್ಗುವಿಕೆ ಕುಗ್ಗುವಿಕೆ ಆಗೋದ್ರಿಂದ ಫ್ಲೆಕ್ಸಿಬಲ್ ಹೆಚ್ಚಾಗ್ತದೆ. 7 8 9 10, ರಿಲ್ಯಾಕ್ಸ್. ಇದು ಒಂದನೇ ಭಾಗ. ಎರಡನೇ ಭಾಗ 1 2 3 4, ಅಪೋಸಿಟ್ 5 6 7 8. ಎಡಪಾದದಿಂದ 1. ಮೊಣಕಾಲು ನೋವನ್ನು ನಿವಾರಣೆ ಮಾಡ್ತದೆ. ಸಂಪೂರ್ಣ ಪಾದಗಳ ಸ್ನಾಯುಗಳನ್ನು ಸಬಲಗೊಳಿಸ್ತದೆ. ಅಪೋಸಿಟ್ ದಿಶೆಯಲ್ಲಿ 4 ಸಲ ಮಾಡೋದು. ಮತ್ತು ಬೆನ್ನಿನಲ್ಲಿರುವಂಥ ಈ ಪಾದದ ಏನು ಜಾಯಿಂಟ್ ಇದೆ ಇದನ್ನು ಸಶಕ್ತಗೊಳಿಸ್ತದೆ. ರಿಲ್ಯಾಕ್ಸ್. ಡೀಪ್ ಇನ್ಹೇಲ್ ಎಕ್ಸೇಲ್. ಈಗ ಋತಂಬ, ಇವುಗಳಿಗೆ ಚೆನ್ನಾಗಿ ಎಕ್ಸರ್ಸೈಸ್ ಆಗೋದಕ್ಕೆ 1 2 3 4 5 6 7 8. ಈ ಋತಂಬಗಳಿಗೆ ಚೆನ್ನಾಗಿ ಎಕ್ಸರ್ಸೈಸ್ ಆಗ್ತದೆ. ಸಮಗ್ರ ಶರೀರ ಫ್ಲೆಕ್ಸಿಬಲ್ ಆಗ್ತದೆ. ಯಾರಿಗೆ ಇದನ್ನು ಮಾಡಕ್ಕೆ ಸಾಧ್ಯ ಇದೆ ಅವ್ರು ಮಾಡ್ರಿ. ಮಾಡ್ಲಿಕ್ಕೆ ಆಗದೆ ಇದ್ರೆ ನಿಮಗೆ ಎಷ್ಟಾಗ್ತದೆ ಅಷ್ಟು ತಾವು ತಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಮಾಡ್ಬೋದು. ಇವು ಇಲ್ಲಿವರೆಗೆ ಕಾಲಿನ ಬೆರಳಿಂದ ಹಿಡ್ಕೊಂಡು ಸೊಂಟದವರೆಗೆ ನಾವು ಅಭ್ಯಾಸ ಮಾಡ್ತಾ ಹೋದೀವಿ. ಇನ್ನು ಮುಂದೆ ಸೊಂಟಕ್ಕಾಗಿ ಮೇರುದಂಡಾಸನ, ಹೊಟ್ಟೆಗಾಗಿ ಮೇರುದಂಡಾಸನ ಮಾಡಿದ್ವಿ. ಇನ್ನು ಮೇಲೆ ಕೈಗಳ ಅಭ್ಯಾಸ ಮಾಡ್ತೀವಿ. ಕೈ ಕಾಲುಗಳನ್ನು ಮುಂದೆ ಚಾಚಿ ಆದರೂ ಮಾಡ್ಬೋದು ಅಥವಾ ಈ ರೀತಿಯಾಗಿ ಮಡಿಸಿ ಆದರೂ ಕುಂತು ಮಾಡ್ಬೋದು. 1 2, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಈ ರೀತಿ ಮಾಡೋದ್ರಿಂದ ಕೈಗಳ ಸ್ನಾಯುಗಳು ಸಬಲಗೊಳ್ಳುತ್ತವೆ. ಮಾಂಸಪೇಶಿಗಳಿಗೆ ಅಲ್ಲಿ ಸ್ಟ್ರೆಚಿಂಗ್ ಆಗ್ತದೆ. ನಮ್ಮ ಕೈಗಳ ನೋವು, ಕೈಗಳ ಹರಿಯುವಿಕೆ ಸಮಸ್ಯೆಯನ್ನು ನಿವಾರಣೆ ಆಗ್ತದೆ. ಚೆನ್ನಾಗಿ ಮುಷ್ಟಿ ಮಾಡಬೇಕು, ಮೊಣಕೈ ನೇರವಾಗಿರಬೇಕು. ಇದು 8 ಸಲ ಮಾಡ್ತಾ ಹೋಗೋದು. 1 2 3, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಇದು ಮಣಿಕಟ್ಟು. ಈ ಮಣಿಕಟ್ಟಿನಲ್ಲಿರುವಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ಮುಂಗೈಗೆ ಇಲ್ಲಿ ಚೆನ್ನಾಗಿ ಎಕ್ಸರ್ಸೈಸ್ ಆಗೋದ್ರಿಂದ ನಾವು ಹೆಚ್ಚು ಕೈಗಳಿಗೆ ಬಲವನ್ನು ತಂದು ಕೊಡ್ತೇವೆ. ಇದರಿಂದ ನಾವು ಲ್ಯಾಪ್ಟಾಪ್, ಕಂಪ್ಯೂಟರ್, ಟೆಕ್ನಾಲಜಿ, ಆಧುನಿಕ ವಸ್ತುಗಳನ್ನು ಬಳಸ್ತಾ ಇರ್ತೀವಿ. ಇದು ಚೆನ್ನಾಗಿ ಈ ರೀತಿಯ ಎಕ್ಸರ್ಸೈಸ್ ಮಾಡಿದರೆ ಯಾವುದೂ ಶಾರೀರಿಕವಾಗಿ ಸಮಸ್ಯೆ ನಮಗೆ ಬರೋದಿಲ್ಲ. ಇದನ್ನೊಂದು 8 ರಿಂದ 10 ಸಲ ಮಾಡೋದು. ಭಾಳ ಮಾಡಿದರೆ ಕೈ ನೋವಾಗ್ತದೆ. ಒಂದು 8-10 ಸಲ ಸಾಕಾಗ್ತದೆ. ಇನ್ನು ಮೂರನೇ ಪ್ರಕಾರ ಕೈ ಮುಷ್ಟಿ ಮಾಡಿ ಇದನ್ನು ಗೋಲಾಕಾರವಾಗಿ ತರುತ್ತಾ ಹೋಗೋದು. ಮೊಣಕೈ ನೇರವಾಗಿರಬೇಕು, ಕೈ ಚೆನ್ನಾಗಿ ಮುಷ್ಟಿ ಮಾಡಿರಬೇಕು. ಆರಾಮಾಗಿ ಪ್ರಸನ್ನ ಚಿತ್ತದಿಂದ ನಗನಗ್ತಾ ಮಾಡ್ತಾ ಹೋಗೋದು. ಯೋಗ ಅಂದರೆ ಇದೊಂದು ಖುಷಿಯನ್ನು ಪಡೆಯೋದು, ಇದೊಂದು ಅತೀಂದ್ರಿಯ ಆನಂದವನ್ನು ಹೊಂದೋದು, ವೈಶ್ವಿಕ ಶಕ್ತಿಯನ್ನು ನಮ್ಮ ಶರೀರಕ್ಕೆ ಆಹ್ವಾನ ಮಾಡಿಕೊಳ್ಳೋದು. ಇವು 3 ಆಸನಗಳನ್ನು ಮೊದಲಿಗೆ ನಾವು ಮಾಡಿದ್ವಿ. ಡೀಪ್ ಇನ್ಹೇಲ್ ಎಕ್ಸೇಲ್. ನಂತರ ಕೈಗಳ ಮುಂದಿಟ್ಟು ಹಸ್ತ ಮೇಲ್ಮುಖ ಮಾಡಿ 1 ಇನ್ಹೇಲ್
ಇದರಿಂದ ಉಸಿರು ಯಥೇಚ್ಛವಾಗಿ ತುಂಬಿಕೊಳ್ಳೋದ್ರಿಂದ ನಮಗೆ ಹೊಟ್ಟೆ ಸಂಪೂರ್ಣ ಶರೀರದ ಎಲ್ಲ ಕೋಶಗಳನ್ನು ಸಶಕ್ತಗೊಳಿಸ್ತದೆ. 2 ಎಕ್ಸೇಲ್, ಉಸಿರಾಟದ ಗತಿಯನ್ನು ಸುಗಮಗೊಳಿಸ್ತದೆ. 3 ಇನ್ಹೇಲ್, 4 ಎಕ್ಸೇಲ್, 5 ಇನ್ಹೇಲ್, 6 ಎಕ್ಸೇಲ್, 7 ಇನ್ಹೇಲ್, 8 ರಿಲ್ಯಾಕ್ಸ್. ಇದರಲ್ಲಿ ಸ್ವಲ್ಪ ಕೈಗಳನ್ನು ಕ್ರಾಸ್ ಆಗಿ ನಾವು ಮಾಡ್ತೀವಿ. 1 ಇನ್ಹೇಲ್, 2 ಎಕ್ಸೇಲ್, 3 ಇನ್ಹೇಲ್, 4 ಎಕ್ಸೇಲ್. ಈಗ ಬಲಗೈ ಮೇಲೆ, ಬಲಗೈ ಹಿಂದೆ ಮೇಲೆ ಈ ತರ ಇನ್ಹೇಲ್, ಇನ್ಹೇಲ್, ಎಕ್ಸೇಲ್. ಇದನ್ನ ವಿರೋಧ ದಿಸೆ ಕೈ ಬದಲಾವಣೆ ಮಾಡೋದು. 1 ಇನ್ಹೇಲ್, 2 ಎಕ್ಸೇಲ್, 3 ಇನ್ಹೇಲ್, ಒಮ್ಮೆ ಎಡಗೈ ಮೇಲೆ ಒಮ್ಮೆ ಬಲಗೈ ಮೇಲೆ, ಎಕ್ಸೇಲ್. ಹಿಂದೋದಾಗ ಉಸಿರು ಒಳಗೆ ತಗೋದು ಯಾವಾಗಲೂ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈ ರೀತಿಯಾಗಿ ಇದನ್ನು ಮಾಡೋದ್ರಿಂದ ಈ ಹೃದಯ ಭಾಗದಲ್ಲಿರುವಂಥ ಅಶುದ್ಧ ಹವೆಯೆಲ್ಲ ಹಾಕೋದ್ರಿಂದ ಹೃದಯ ಸಶಕ್ತವಾಗ್ತದೆ. ಹೃದಯದ ಪಂಪಿಂಗ್ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಸಂಪೂರ್ಣ ಶರೀರಕ್ಕೆ ರಕ್ತ ಪೂರೈಕೆ ಚೆನ್ನಾಗಿ ಆಗ್ತದೆ ಮತ್ತು ಹೃದಯದ ಸಾಮರ್ಥ್ಯ ಹೆಚ್ಚಿಸ್ತದೆ. ಆ ಬಳಿಕ 1 ಇನ್ಹೇಲ್, ಕೈ ಮೇಲೋದಾಗ ಉಸಿರೊಳಗೆ, ಕೈ ಕೆಳಗೆ ಬಂದಾಗ ಉಸಿರೊಳಗೆ. ಎಷ್ಟು ಸಾಧ್ಯ ಆದೋ ಅಷ್ಟು ಕೈಗಳನ್ನು ಗೋಲಾಕಾರವಾಗಿ ತಿರುತ್ತಾ ಹೋಗೋದು. ಗತಿ ಒಂದೇ ಪ್ರಕಾರವಾಗಿರೋದು. ಇದು ಒಂದೇ ಗತಿಯಲ್ಲಿ ನಿಧಾನವಾಗಿ ಗೋಲಾಕಾರವಾಗಿ ಈ ರೀತಿಯಾಗಿ ತಿರುತ್ತಾ ನಾವು ಮಾಡ್ತಾ ಹೋಗೋದು. ಆಂಟಿ ಕ್ಲಾಕ್ ವೈಸ್. ಇನ್ಹೇಲ್, ಎಕ್ಸೇಲ್, ಉಸಿರು ಒಳಗೆ, ಉಸಿರು ಹೊರಗೆ. ಈ ಅಭ್ಯಾಸ ಮಾಡೋದ್ರಿಂದ ಭುಜಗಳು ಸಶಕ್ತವಾಗ್ತವೆ. ಭುಜಗಳಲ್ಲಿರುವ ನೋವುಗಳು, ಸಮಸ್ಯೆಗಳು ದೂರವಾಗ್ತವೆ. ಜಾಯಿಂಟ್ ಪೇನ್ಗಳ ಸಮಸ್ಯೆ ನಿವಾರಣೆ ಆಗ್ತದೆ. ಇಲ್ಲಿ ನಮ್ಮ ಜಾಯಿಂಟ್ ಪೇನ್ಗಳಲ್ಲಿ ಶಕ್ತಿ ಬಲ ವೃದ್ಧಿಗೊಳ್ಳುತ್ತದೆ. ಇದು ಕೈಗಳ ಅಭ್ಯಾಸ. ಮುಂದೆ ಈ ಬಾಹುಗಳ ಸ್ಥೂಲತೆ ಕಡಿಮೆ ಆಗೋದಕ್ಕೆ ಈ ರೀತಿಯಾಗಿ ಢಮರುಗ ಹೇಗೆ ಬಾರಿಸ್ತಾ ಇದೆ ಆ ರೀತಿಯಾಗಿ ಇದನ್ನು ಜೋರಾಗಿ ಮಾಡ್ತಾ ಇರೋದ್ರಿಂದ ಕೈಗಳ ಸ್ಥೂಲತೆ ಕಡಿಮೆ ಆಗ್ತದೆ, ಕೈಗಳಿಗೆ ಫಿಟ್ನೆಸ್ ಬರುತ್ತದೆ, ಸಂಪೂರ್ಣ ಕೈಗಳಿಗೆ ಎಕ್ಸರ್ಸೈಸ್ ಆಗ್ತದೆ. ಜಾಸ್ತಿ ಹೊತ್ತು ಮಾಡಿದ್ರಿಂದ ನೋವಾಗ್ತದೆ. ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಮಾಡೋದು ಅದನ್ನು. ರಿಲ್ಯಾಕ್ಸ್. ಡೀಪ್ ಇನ್ಹೇಲ್, ಎಕ್ಸೇಲ್. ಮುಂದೆ ಭುಜಗಳಿಗೆ ಅಭ್ಯಾಸಕ್ಕಾಗಿ ಇನ್ಹೇಲ್, ಎಕ್ಸೇಲ್. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ. ಇದನ್ನು ಅಪೋಸಿಟ್ ಉಸಿರಾಟದೊಂದಿಗೆ ಮಾಡ್ತಾ ಹೋಗೋದು. ಏಕಾಗ್ರ ಚಿತ್ತದಿಂದ, ಪ್ರಶಾಂತ ಮನಸ್ಸಿನಿಂದ, ಶಾಂತ ಬುದ್ಧಿಯಿಂದ ಮಾಡ್ತಾ ಹೋದಾಗ ನಮ್ಮ ದಿನದ ತುಂಬೆಲ್ಲ ಶರೀರಕ್ಕೆ ಎನರ್ಜಿ ದೊರಕ್ತಿದೆ, ಮನಸ್ಸಿಗೆ ಶಾಂತಿ ಸಿಗುತ್ತಿದೆ. ಎಷ್ಟೇ ಕೆಲಸ ಕಾರ್ಯಗಳು ಮಾಡಿದರೂ ಕೂಡ ದಣಿವೆ, ಆಯಾಸ ಬರೋದಿಲ್ಲ. ದಣಿವೆ, ಆಯಾಸಗಳ ನಿವಾರಣೆ ಆಗ್ತವೆ. ರಿಲ್ಯಾಕ್ಸ್. ಇದನ್ನು ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ. ಯಾರಿಗೆ ಜಾಯಿಂಟ್ ಪೇನ್ಗಳಿವೆ ಆ ಸಮಸ್ಯೆಗಳಿಗೆ ಬಹಳ ಉತ್ತಮ ಪರಿಹಾರ ಅಂದರೆ ಪವನ ಮುಕ್ತಾಸನ ಭಾಗ 1. ಇನ್ನು ಮುಂದಿನ ಅಭ್ಯಾಸ ಕುತ್ತಿಗೆ ಅಭ್ಯಾಸ. ಕುತ್ತಿಗೆಗೆ ಸಮಸ್ಯೆ ಇದ್ದವರಿಗೆ ಕುತ್ತಿಗೆಯ ಸ್ನಾಯುಗಳು ಸಶಕ್ತ ಆಗೋದಕ್ಕೆ ಮೊದಲು ಚಿನ್ನನ್ನು ಹೃದಯಕ್ಕೆ ಸ್ಪರ್ಶ ಮಾಡೋದು. 1 ಇನ್ಹೇಲ್, ಸಂಪೂರ್ಣ ಕುತ್ತಿಗೆ ಹಿಂದೆ ಬಿಟ್ಟು ಉಸಿರು ಒಳಗೆ ತಗೊಂಡು ಸ್ವಲ್ಪ ಹೊತ್ತು ನಿಲ್ಲಿಸೋದು. ಇಲ್ಲಿ ಥೈರಾಯ್ಡ್ ಸಮಸ್ಯೆನ ಕಡಿಮೆ ಮಾಡ್ತದೆ, ಕುತ್ತಿಗೆ ಸಬಲ ಆಗ್ತದೆ, ಮನಸ್ಸಿಗೆ ಶಾಂತಿ ಸಮಾಧಾನ ದೊರಕ್ತದೆ. 2 ಎಕ್ಸೇಲ್, 3 ಇನ್ಹೇಲ್,
exhale, 5 inhale, 6 exhale, 7 inhale, 8 relax. 1 ಬಲ ಭುಜದಕ್ಕೆ ಬಲ ಕಿವಿಯನ್ನು ಮುಟ್ಟಿಸೋದು, ಬಲ ಭಾಗದ ಕಿವಿಯನ್ನು ಮುಟ್ಟಿಸೋದು. 2 exhale, 3 inhale, 4 exhale, 5 inhale, 6 exhale. ಇದು ಸೈಡ್ ಈ ಭಾಗಕ್ಕೆ ಚೆನ್ನಾಗಿ ಸ್ಟ್ರೆಚಿಂಗ್ ಮಾಡ್ತದೆ, ಕುತ್ತಿಗೆ ಬಾಜು. 8 9 10 ರಿಲ್ಯಾಕ್ಸ್. ಈಗ ಬಲಗಡೆ ಒರಳಿ ಬಲ ಭುಜದ ಮೇಲೆ ಬಲ ಚೆನ್ನನ್ನು ಈ ರೀತಿಯಾಗಿ ಇಡೋದು. exhale, inhale, exhale, inhale, exhale, inhale, exhale, relax. ಈಗ ಕುತ್ತಿಗೆಯನ್ನು ಗೋಲಾಕಾರವಾಗಿ ತಿರುತ್ತಾ ಹೋಗ್ತದೆ. ಇದರಿಂದ ಮನಸ್ಸಿಗೆ ಶಾಂತಿ ಸಮಾಧಾನ ದೊರಕುತ್ತದೆ. ಕುತ್ತಿಗೆಯ ಸ್ನಾಯುಗಳು ಸಬಲಗೊಳ್ಳುತ್ತವೆ. ಕುತ್ತಿಗೆಯ ಸಮಸ್ಯೆ ನಿವಾರಣೆ ಆಗ್ತದೆ. ಯಾವಾಗಲೂ ನಾವು ಹೆಚ್ಚು ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಉಪಯೋಗ ಮಾಡೋದ್ರಿಂದ ಕುತ್ತಿಗೆಯನ್ನು ನೇರವಾಗಿ ಇಟ್ಟಿರ್ತೀವಿ. ಅಲ್ಲಿ ಸ್ನಾಯುಗಳ ಬಿಗಿತ, ಅಲ್ಲಿಯ ಸಮಸ್ಯೆಗಳ ನಿವಾರಣೆ ಆಗ್ತದೆ. ಆಂಟಿ ಕ್ಲಾಕ್ ವೈಸ್ ನಿಧಾನವಾಗಿ ನಾವು 4 ಸಲ ಮಾಡ್ತಾ ಹೋಗೋದು. ಈ ರೀತಿ ರಿಲ್ಯಾಕ್ಸ್. ಈಗ ಇದುವರೆಗೆ ಮಾಡಿದಂಥವು ಇವೆಲ್ಲ ಒಂದು ಭಾಗ, ಪವನ ಮುಕ್ತಾಸನ ಭಾಗ 1. ಇದರಲ್ಲಿ ಈ ರೀತಿಯಾಗಿ ಪಕ್ಷಿ ಚಲನ ಕುಳಿತುಕೊಂಡು ಮೊದಲು ಪಾದದ ಮೇಲೆ ಕೂಡೋದು. ಯಾರು ಪ್ರತಿನಿತ್ಯ ಪಾದದ ಮೇಲೆ ಕೂಡ್ತಾರ ಕಾಲುಗಳು ಸಶಕ್ತ ಆಗ್ತವೆ, ಡೈಜೆಷನ್ ಚಲೋ ಆಗ್ತದೆ, ಗ್ಯಾಸ್ಟ್ರಬಲ್ ಕಡಿಮೆ ಆಗ್ತದೆ, ಹೊಟ್ಟೆ ಸ್ಥೂಲತೆ ಕಡಿಮೆ ಆಗ್ತದೆ, ಶರೀರಕ್ಕೆ ಫ್ಲೆಕ್ಸಿಬಲ್ ಹೆಚ್ಚು ಮಾಡ್ತದೆ. ಇಷ್ಟು ಕುಳಿತುಕೊಂಡು ಮೊಣಕಾಲುಗಳ ಮೇಲೆ ಕೈ ಇಟ್ಟು ನಿಧಾನವಾಗಿ ನೀವು ನಡೀತಾ ಹೋಗಿ. ಮೊಣಕಾಲು ಎಲ್ಲಿ ಕಚ್ಚಬಾರ್ದು. ಮೊಣಕಾಲು ನೋವಿದ್ದವರು ಕಡಿಮೆ ಮಾಡಿ ಅಥವಾ ನಮ್ಮ ಶಕ್ತಿಗೆ ಅನುಗುಣವಾಗಿ ಇದನ್ನು ಮಾಡ್ತಾ ಹೋಗೋದು. ಈ ರೀತಿಯಾಗಿ ಪಕ್ಷಿ ಚಲನ ಅಂತ ಕರೀತಾರೆ. ಆಸನಗಳು ಒಟ್ಟು 84 ಲಕ್ಷ ಇವೆ. 84 ಲಕ್ಷ ಜೀವಿಗಳಿವೆ. ಅಂಡಜ, ಪಿಂಡಜ, ಸ್ವೇದಜ, ಜರಾಯುಜ. ಅವೆಲ್ಲವೂ ಎದ್ದ ತಕ್ಷಣ ಒಂದೊಂದು ಕ್ರಿಯೆಗಳನ್ನು ಮಾಡ್ತವೆ. ಅದಕ್ಕಾಗಿ ಯೋಗದಲ್ಲಿ ಕೂಡ 84 ಲಕ್ಷ ಆಸನಗಳು, ಒಂದೊಂದು ಪಕ್ಷಿ ಪ್ರಾಣಿಗಳ ಹೆಸರುಗಳು, ಋಷಿಮುನಿಗಳ ಹೆಸರುಗಳು ಇದರಲ್ಲಿ ಒಳಗೊಂಡಿದೆ. ಇದಕ್ಕೆ ಪಕ್ಷಿ ಚಲನ ಅಂತ ಕರೀತಾರೆ. ಇನ್ನು ಮೆಂಡಕ್, ಕೈಗಳಿಗೆ ಬಲ ಬರ್ತದೆ, ಹೆಚ್ಚು ಉತ್ಸಾಹ ಶಕ್ತಿ ದೊರಕುತ್ತದೆ. 1 2 3 ವೇಗವಾಗಿ ಮಾಡಬಹುದು. ಇದು ಮೆಂಡಕ್, ಕಪ್ಪೆ ಜಿಗಿತ. ಇನ್ನು ಗಾಯದ ಚಲನವಲನ. ಇನ್ಹೇಲ್, ಎಕ್ಸೇಲ್, 1 2 3. ಯಾವ ಭಾಗದ ಕೈಯನ್ನು ಮೇಲೆ ಎತ್ತಿಡ್ತು ಅದೇ ಭಾಗದ ಕಾಲೆತ್ತಿಡೋದು. ಬೆನ್ನು ಇದ್ದವರು ಕಡಿಮೆ ಮಾಡೋದು, ಉಳಿದವರು ಚೆನ್ನಾಗಿ ಮಾಡ್ಬೋದು. ಪಕ್ಷಿ ಚಲನ, ಕಪ್ಪೆ ಜಿಗಿತ, ಆಕಳ ಗೋ ಚಲನ, ಗಾಯ ಚಲನ, 3 ನಾವು ಆಸನಗಳಲ್ಲಿ ಮಾಡಿದ್ದೀವಿ. ಇದು 4ನೇದ್ದು. ದೀರ್ಘ ಉಸಿರಾಟ. 1 ಇನ್ಹೇಲ್, 2 ಎಕ್ಸೇಲ್. ಇದು ಕೈಗಳಿಗೆ ಶಕ್ತಿ ತಂದು ಕೊಡುತ್ತದೆ, ಭುಜಗಳಿಗೆ ಬಲ ತಂದು ಕೊಡುತ್ತದೆ. 1 ಇನ್ಹೇಲ್, 2 ಎಕ್ಸೇಲ್, 3 ಇನ್ಹೇಲ್, 4 ಎಕ್ಸೇಲ್, 1 ಇನ್ಹೇಲ್, 2 ಎಕ್ಸೇಲ್.
3 inhale, 4 exhale. 1 inhale, 2 exhale. 3 inhale, 4 exhale. Relax. ಇದುವರೆಗೆ ಪವನ ಮುಕ್ತಾಸನ ಭಾಗವೊಂದನ್ನು ನಾವು ಮಾಡಿದ್ವಿ. ಇಷ್ಟು ನಮಗೆ ಸಾಕಾಗ್ತದೆ. ಇದರಲ್ಲಿ ಒಂದು 2-3 ನಾವು ಸೂರ್ಯ ನಮಸ್ಕಾರ ಮಾಡ್ಕೋಬೇಕು. ಸೂರ್ಯ ನಮಸ್ಕಾರನ ಎದ್ದು ನಿಂತು ಭಕ್ತಿಯಿಂದ ಸೂರ್ಯ ಭಗವಂತನನ್ನ ಮನೋಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆತನ ಸೂರ್ಯ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ಸೂರ್ಯ ಊರ್ಜಾ ಶಕ್ತಿಯ ಪ್ರತೀಕ, ಸೂರ್ಯ ಅಂದರೆ ಪ್ರಕಾಶ, ಸೂರ್ಯ ಅಂದರೆ ಆಧ್ಯಾತ್ಮಿಕದ ಉನ್ನತಿಯ ಒಂದು ಪ್ರತೀಕ. ಓಂ ರವಯೇ ನಮಃ. ಇನ್ಹೇಲ್, ಓಂ ಸೂರ್ಯಾಯ ನಮಃ. ಎಕ್ಸೇಲ್, ಓಂ ಭಾನವೇ ನಮಃ. ಕೈ ಮಧ್ಯದಲ್ಲಿ ತರಬೇಕು. ಅಶ್ವ ಸಂಚಾಲನ. ಮುಖ ಮುಂದೆ, 2 ಕೈ ಮಧ್ಯದಲ್ಲಿ ಕಾಲಿರಬೇಕು. ಹಿಂದಿನ ಕಾಲು ಮಡಿಸ್ಬೋದು ಅಥವಾ ಸೀದಿಡಬಹುದು. ಸೀದಿಟ್ಟಾಗ ಸ್ಟ್ರೆಚಿಂಗ್ ಹೆಚ್ಚು ಮಾಡ್ತದೆ. ಓಂ ಖಗಾಯ ನಮಃ. ಪರ್ವತಾಸನ. ಓಂ ಪುಷ್ಣೇ ನಮಃ. ಎಕ್ಸೇಲ್. ಓಂ ಹಿರಣ್ಯಗರ್ಭಾಯ ನಮಃ. ಇನ್ಹೇಲ್, ಭುಜಂಗಾಸನ. ಓಂ ಪುಷ್ಣೇ ನಮಃ. ಓಂ ಮರಿಚೇ ನಮಃ. ಪರ್ವತಾಸನ. ಎಕ್ಸೇಲ್. ಓಂ ಆದಿತ್ಯಾಯ ನಮಃ. ಅಶ್ವ ಸಂಚಾಲನ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಮಿತ್ರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. 1 inhale, 2 exhale, 3 inhale, 4 exhale, 5 exhale, 6 inhale, 7 exhale, 8 inhale, 9 exhale, 10 relax. ಇದು ಬಲ ಭಾಗದಿಂದ ಒಂದ್ಸಲ, ಎಡ ಭಾಗದಿಂದ ಒಂದ್ಸಲ ಮಾಡಿದಾಗ ಒಂದ್ಸಲ ಆಯ್ತು. ಈಗ ನಾವು ನಿಧಾನವಾಗಿ ಮಾಡಿದ್ವಿ, ಇದನ್ನು ವೇಗವಾಗಿ ಮಾಡಲಿಕ್ಕೂ ಬರ್ತದೆ. 1 2 3 4 5 6 7 8 9 10. 1 2 3 4 5 6 7 8 9 10. 2 ಸಲ ಮಾಡಿದ್ವಿ. ಈ ರೀತಿಯಾಗಿ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಸೂರ್ಯ ನಮಸ್ಕಾರ ಪ್ರತಿನಿತ್ಯ 10 ಸಲ ಅಥವಾ 20 ಬಾರಿ ಮಾಡಿದ್ವಿ ಅಂದರೆ ಸರ್ವಾಂಗಗಳಿಗೆ ಉತ್ತಮ ಎಕ್ಸರ್ಸೈಸ್ ಆಗ್ತದೆ. ಸರ್ವ ಆಸನಗಳನ್ನು ಒಳಗೊಂಡಿರುವಂಥದ್ದು ಸೂರ್ಯ ನಮಸ್ಕಾರ. ಇಂದಿಗೆ ಆಸನಗಳು ಸಮಾಪ್ತಿ. ಈಗ ಯೋಗ ನಿದ್ರಾ ಶವಾಸನವನ್ನು ಮಾಡೋಣ. ಆರಾಮಾಗಿ ಕಾಲು ಕೈಗಳನ್ನು ಚಾಚಿರೋದು, ಹಸ್ತ ಮೇಲ್ಮುಖವಾಗಿರೋದು ಕೈಗಳದು. ಡೀಪ್ ಇನ್ಹೇಲ್, ಎಕ್ಸೇಲ್. ಎಷ್ಟು ಸಾಧ್ಯದೋ ಅಷ್ಟು ತಲೆ ಮಸ್ತಿಷ್ಕವರೆಗೆ ಉಸಿರನ್ನು ತುಂಬಿಕೋದು, ಪಾದದವರೆಗೆ ಉಸಿರು ಬಿಡ್ತಾ ಹೋಗೋದು. ನಮ್ಮ ಹೃದಯ ಬಡಿತ ಕೇಳ್ತಾ ಇರೋದು. ಹೃದಯದ ಬಡಿತದ ಗತಿ ಹೆಚ್ಚಾಗಿರ್ತದೆ, ಅದರದ್ದು ಸ್ಪಷ್ಟವಾಗಿ ಧ್ವನಿ ಕೇಳಿಸ್ತದೆ. ನೀವೆಲ್ಲ ಕೇಳ್ತಾ ಇರ್ರಿ ಹೃದಯದ ಬಡಿತವನ್ನು. ಇದರಿಂದ ಸೂಕ್ಷ್ಮವಾದ ಸಂವೇದನಾ ಶಕ್ತಿ ಹೆಚ್ಚಿಸ್ತದೆ, ಆಂತರಿಕ ಶಕ್ತಿ ಹೆಚ್ಚಿಸ್ತದೆ,
ಶರೀರದ ಸೂಕ್ಷ್ಮ ಭಾಗಗಳು ಶುದ್ಧಿ ಆಗ್ತವೆ. ಇದುವರೆಗೆ ಮಾಡಿರುವಂತಹ ಆಸನಗಳ ದಣಿವೆ, ಆಯಾಸವೆಲ್ಲ ನಿವಾರಣೆ ಆಗ್ತದೆ. ಯೋಗ ನಿದ್ರಾ ಅತಿ ಅವಶ್ಯ, ಪ್ರಾರಂಭ ಮತ್ತು ಕೊನೆಯಲ್ಲಿ ಅವಶ್ಯ ಮಾಡಲೇಬೇಕು. ಈಗ ದೀರ್ಘ ಉಸಿರಾಟ ಮಾಡ್ತಾ ಇರೋಣ. ಶಾರೀರಿಕ ಶಕ್ತಿ ಪರಿಮಿತವಾಗಿದೆ, ಮನಸ್ಸಿನ ಶಕ್ತಿ ಅಪರಿಮಿತವಾಗಿದೆ. ನಮ್ಮ ಮನಸ್ಸನ್ನ ಎಷ್ಟು ಸಾಧ್ಯವಿದೆಯೋ ಅಷ್ಟು ನಿಧಾನವಾಗಿ ಭೂಮಂಡಲದಷ್ಟು ವಿಶಾಲಗೊಳಿಸೋಣ. ಭೂಮಿ ಮೇಲೇನೆ ಸಮಸ್ತ ರಾಷ್ಟ್ರಗಳು, ಭಾಷೆಗಳು, ವೇಷಭೂಷಣಗಳು, ಸಂಸ್ಕೃತಿಗಳಿರುವುದು. ಭೂಮಿ ಸರ್ವರಿಗೂ ಸಮಾನವಾಗಿರುವಂಥದ್ದು. ಈ ಮಣ್ಣಿನಿಂದಲೇ ಅನೇಕ ಪ್ರಕಾರದ ಹೂಗಳು, ಹಣ್ಣುಗಳು, ವನಸ್ಪತಿ, ಔಷಧಗಳು, ವೃಕ್ಷಗಳು, ಎಲ್ಲ ಸಂಪತ್ತುಗಳು ಬರೋದು ಮಣ್ಣಿನಿಂದಲೇ. ನಮ್ಮ ಮನೋ ಇಚ್ಛೆಗಳು ಪೂರ್ಣ ಆಗೋದು ಮಣ್ಣಿನಿಂದಲೇ. ಮಣ್ಣಿನಿಂದ ಈ ಶರೀರ ನಿರ್ಮಾಣವಾಗಿದೆ. ಮನಸ್ಸನ್ನು ವಿಶಾಲಗೊಳಿಸೋದು. ಪೃಥ್ವಿಯಿಂದ ಸಹನ ಶಕ್ತಿ, ಉದಾರವಾಗಿ ಕೊಡುವಂಥ ದಾನಗುಣದ ಶಕ್ತಿ, ಸಂಯಮನ ಶಕ್ತಿಯನ್ನ ನಾವು ಆಹ್ವಾನ ಮಾಡಿಕೊಳ್ತಾ ಇದ್ದೇವೆ. ನಮಗೆಲ್ಲರಿಗೂ ಮಾತೆ ಪೃಥ್ವಿ. ಪೃಥ್ವಿ ಶ್ರೇಷ್ಠವಾಗಿರುವಂಥ, ಸರ್ವರಿಗೂ ಸಮಾನವಾಗಿರುವಂಥದ್ದು ಧರ್ಮ. ಪೃಥ್ವಿ ಬಿಟ್ಟು ಯಾರೂ ಬದುಕಲಿಕ್ಕಾಗಲ್ಲ. ನಿತ್ಯ ನೂತನವಾಗಿ, ನಿತ್ಯ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಮತ್ತು ನಿತ್ಯ ಶುದ್ಧೀಕರಣ ಮಾಡುವಂಥ ಒಂದು ಪೃಥ್ವಿಯಲ್ಲಿ ವಿಶಾಲವಾದ ಉದಾರವಾದ ಗುಣ ಇದೆ. ಪೃಥ್ವಿ ತತ್ವಕ್ಕಿಂತ ವಾಯು ತತ್ವ ಕೂಡ ಶ್ರೇಷ್ಠವಾಗಿರುವಂಥದ್ದು. ವಾಯು ನಮ್ಮ ಪ್ರತಿಯೊಂದು ಜೀವ ಜಂತುಗಳಿಗೆ ಆಕ್ಸಿಜನ್ ಕೊಡುವಂಥದ್ದು, ಶಕ್ತಿ ಕೊಡುವಂಥದ್ದು, ನಮ್ಮನ್ನು ಶುದ್ಧಿಗೊಳಿಸುವಂಥದ್ದು. ನಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಸಮಸ್ತ ಇಂದ್ರಿಯಗಳು ಕಾರ್ಯ ಮಾಡಲಿಕ್ಕೆ ವಾಯುವೇ ಕಾರಣ. ವಾಯು ಸದಾ ಶುದ್ಧೀಕರಣದ ಕಾರ್ಯ ಮಾಡುತ್ತದೆ. ವಾಯುವಿನಿಂದಲೇ ಸಮಸ್ತ ಇಂದ್ರಿಯಗಳು ಕೆಲಸ ಮಾಡ್ತವೆ. ಎಷ್ಟು ದೀರ್ಘವಾಗಿ ಉಸಿರಾಟ ಮಾಡ್ತವೆ ಅಷ್ಟು ನಮ್ಮ ಶಕ್ತಿ ಹೆಚ್ಚಿಸ್ತದೆ. ಯಾರ್ದು ನಿಧಾನವಾಗಿ ಸಮ ಪ್ರಮಾಣದಲ್ಲಿ ಸರಿಯಾದ ಕ್ರಮದಲ್ಲಿ ಉಸಿರಾಟ ಮಾಡ್ತಾರೋ ಅವರ ಆರೋಗ್ಯ, ಆಯುಷ್ಯ ವೃದ್ಧಿಸ್ತದೆ. ಮನಸ್ಸಿನ ಚಂಚಲತೆ ದೂರವಾಗ್ತದೆ. ಅದಕ್ಕಾಗಿ ಉಸಿರಾಟ ಗತಿಯನ್ನ ಕಲಿಸುವುದೇ ಪ್ರಾಣಾಯಾಮ. ದೀರ್ಘವಾಗಿ ಉಸಿರನ್ನು ಒಳಗಡೆ ತುಂಬಿಕೊಳ್ಳೋದ್ರಿಂದ ಶರೀರದ ಪ್ರತಿಯೊಂದು ಕೋಶಗಳು ಸಶಕ್ತವಾಗ್ತವೆ, ಸಚೇತನಗೊಳ್ಳುತ್ತವೆ, ಸ್ನಾಯುಗಳು ಸಬಲಗೊಳ್ಳುತ್ತವೆ. ವಾಯುಮಂಡಲದಲ್ಲಿ ನಮ್ಮ ಮನಸ್ಸನ್ನು ಬೆರೆಸೋಣ. ಪ್ರತಿಯೊಂದರಲ್ಲಿ ವಾಯು ತುಂಬಿಕೊಂಡಿದೆ. ಇದಕ್ಕಿಂತ ಸೂಕ್ಷ್ಮವಾಗಿ ಅಗ್ನಿಮಂಡಲದಲ್ಲಿ, ಸೂರ್ಯನಲ್ಲಿ ನಮ್ಮ ಮನಸ್ಸನ್ನು ಬೆರೆಸೋಣ, ನಿಲ್ಲಿಸೋಣ. ಸೂರ್ಯನೇ ಮಳೆಗೆ, ಬೆಳೆಗೆ, ಸಮಸ್ತ ಜೀವ ಜಂತುಗಳ ಚೈತನ್ಯಕ್ಕೆ ಕಾರಣವಾಗಿದ್ದಾನೆ. ಸಪ್ತ ಲೋಕಗಳನ್ನು ಪ್ರಕಾಶಿಸುವವನು ಸೂರ್ಯ. ಪ್ರತ್ಯಕ್ಷ ದೇವತೆ ಸೂರ್ಯ. ಸೂರ್ಯನಲ್ಲಿ ಮುಗಿಯದಂಥ ಪ್ರಕಾಶ, ಮುಗಿಯದಂಥ ತೇಜಸ್ಸು, ಮುಗಿಯದಂಥ ದಿವ್ಯ ಶಕ್ತಿ ಸೂರ್ಯನಲ್ಲಿದೆ. ಅಲ್ಲಮ ಪ್ರಭುಗಳು ಹೇಳಿದಂತೆ ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಸೂರ್ಯ ಚಂದ್ರರಿಬ್ಬರು ಪುಷ್ಪನೋಡ, ಬ್ರಹ್ಮವೇ ಧೂಪ, ವಿಷ್ಣುವೇ ದೀಪ, ವಿಷ್ಣುವೇ ದೀಪ ಇದು ಗುಹೇಶ್ವರ ಲಿಂಗದ ಪೂಜೆ ನೋಡ ಅಂತ ಹೇಳಿದ್ರು. ಇಲ್ಲಿ ಸೂರ್ಯ ಚಂದ್ರರೇ ನಮಗೆ ಧೂಪ ದೀಪಗಳು. ಈ ಪೃಥ್ವಿಯೇ ಒಂದು ಶಿವಲಿಂಗ. ಆಕಾಶ ಸಮುದ್ರದಿಂದ ಪರಿಶುದ್ಧವಾದಂಥ ನೀರನ್ನು ತಂತರವಾಗಿ ಹನಿಯನ್ನ ಹಾಕ್ತಾ ಅಭಿಷೇಕ ಮಾಡುವಂಥದ್ದು ಮಳೆಯೇ ಅಭಿಷೇಕ. ಮೇಘರಾಜನೇ ಈ ಪೃಥ್ವಿಗೆ ಅಭಿಷೇಕ ಮಾಡ್ತಾ ಇದ್ದಾನೆ. ಸಾವಿರಾರು ಕಿಲೋಮೀಟರ್ ನೀರನ್ನು ಸಾಗರದಿಂದ ತಂದು
ಒಂದು ಕೆಲಸ ಮಾಡುವಂಥದ್ದು ಏನದಲ್ಲ, ಇದೇ ದೇವ ಪೂಜೆ, ಇದೇ ಈಶ್ವರನ ಪೂಜೆ, ಇದು ಈಶ್ವರನ ಅಭಿಷೇಕ. ಇಲ್ಲಿ ಇರುವಂತ ನಿಸರ್ಗದಲ್ಲಿರುವಂತ ಎಲ್ಲಾ ವೃಕ್ಷಗಳಲ್ಲಿರುವಂತ ಹೂಗಳು, ಪತ್ರೆಗಳು ಇವೆಲ್ಲವೂ ಭಗವಂತನಿಗೆ ಅರ್ಪಣೆ ಆಗಲಿ ಅಂತ ಮಾನಸಿಕವಾಗಿ ಅರ್ಪಣೆ ಮಾಡೋದು. ಇದಕ್ಕೆ ಮಾನಸ ಪೂಜೆ ಅಂತ ಕರೀತಾರ. 108 ಬಿಲ್ವಪತ್ರೆ ಇರಿಸೋದು ಇದು ಬೇರೆ. ಇದು ಮಾನಸಿಕವಾಗಿ ಕೋಟ್ಯಂತರ ಎಲ್ಲ ಫಲಪುಷ್ಪಗಳನ್ನು ಅರ್ಪಿಸೋದು ಭಾವನಾತ್ಮಕವಾಗಿರುವಂತ ಪೂಜೆ, ಮಾನಸ ಪೂಜೆ. ಅದಕ್ಕಾಗಿ ಸೂರ್ಯನ ಒಂದು ದಿವ್ಯ ಶಕ್ತಿಯನ್ನ ನಮ್ಮ ಶರೀರದೊಳಗೆ ಆಹ್ವಾನ ಮಾಡಿಕೊಂಡು ಪ್ರವೇಶಿಸಿಕೊಂಡು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು. ಸೂರ್ಯ ಪ್ರತ್ಯಕ್ಷ ಆದಿತ್ಯ ಸ್ವರೂಪ, ನಾರಾಯಣ ಸ್ವರೂಪನಾಗಿದ್ದಾನೆ. ಸೂರ್ಯನಿಲ್ಲಂದರೆ ಯಾರೂ ಇಲ್ಲಿ ಜೀವನ ಸಾಗಿಸಲಿಕ್ಕಾಗೋದಿಲ್ಲ. ಸೂರ್ಯನಿಂದಲೇ ಶರೀರಕ್ಕೆ ಅನೇಕ ಶಕ್ತಿ ಸಾಮರ್ಥ್ಯಗಳು ಬರ್ತವೆ. ಸೂರ್ಯನ ಆಚೆ ಹಾಗೆ ಹೋಗಿ ಗ್ರಹಗಳು ತಮ್ಮ ಪಾಡಿಗೆ ತಾವು ಸುತ್ತಾ ಇರ್ತವೆ. ಎಷ್ಟು ದೊಡ್ಡದಾಗಿರುವಂಥ ಗ್ರಹಗಳು ತಮ್ಮ ನಿಯಂತ್ರಣದಲ್ಲಿ ಈ ಸಮಸ್ತ ಬೃಹತ್ ಪ್ರಪಂಚವನ್ನು ಸಂತುಲನಗೊಳಿಸ್ತಾ ಇವೆ. ಇವೆಲ್ಲಕ್ಕೂ ಅವಕಾಶ ಕೊಟ್ಟಿರುವಂಥ ಆಕಾಶದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳಿವೆ. ಮಾನಸ ರೂಪದಿಂದ ವಿಶಾಲ ಆಕಾಶ ಯಾತ್ರವನ್ನು ಮಾಡಿದಾಗ ಮನುಷ್ಯ ಕೇವಲ ಶೂನ್ಯನಾಗ್ತಾನ, ಒಂದು ಬಿಂದು ಆಗ್ತಾನ. ಆಕಾಶದಲ್ಲಿ ಹೋಗಿ ನಿಂತಾಗ ಪೃಥ್ವಿಯೇ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅಷ್ಟು ವಿಶಾಲವಾದ ಈ ಪ್ರಪಂಚದಲ್ಲಿ ನಾವು ಅನುಭವಿಸಲಿಕ್ಕೆ ಬಂದಂಥವರು. ಅದಕ್ಕಾಗಿ ನಮ್ಮ ಶರೀರ ಸಶಕ್ತವಾಗಿರಬೇಕು, ಮನಸ್ಸು ಭಾವನೆಗಳು ವಿಶಾಲವಾಗಿರಬೇಕು. ಈ 5 ತತ್ವಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಜೀವ ಜಂತುಗಳಲ್ಲಿ ಇದೆ, ತುಂಬಿಕೊಂಡಿದೆ. 5 ತತ್ವಗಳನ್ನು ನಾವು 5 ತತ್ವಗಳಿಂದ ಶಕ್ತಿಯನ್ನು ಆಹ್ವಾನ ಮಾಡಿಕೊಳ್ಳೋಣ. ಪೃಥ್ವಿ ತತ್ವ, ವಾಯು ತತ್ವ, ಜಲತತ್ವ, ಅಗ್ನಿ ತತ್ವ, ಆಕಾಶ ತತ್ವ. ಆಕಾಶ ತತ್ವದಲ್ಲಿ ನಮ್ಮ ಮನಸ್ಸನ್ನು ವಿಶಾಲಗೊಳಿಸಿ ನಕ್ಷತ್ರಗಳನ್ನು ವೀಕ್ಷಣೆ ಮಾಡ್ತಾ ಮನಸ್ಸನ್ನು ವ್ಯಾಪಕ ಮಾಡೋದು, ವಿಶಾಲಗೊಳಿಸೋದು ಆಕಾಶ. ಆಕಾಶದಿಂದ ಬಂದಿರೋದು ಜೀವ, ವಾಯುವಿನಿಂದ ನಿರ್ಮಾಣವಾಗಿರೋದು ಮನಸ್ಸು, ಬುದ್ಧಿ ತತ್ವದಿಂದ ನಿರ್ಮಾಣವಾಗಿರೋದು, ಸೂರ್ಯ ತತ್ವದಿಂದ ನಿರ್ಮಾಣವಾಗಿರೋದು ಬುದ್ಧಿ, ಜಲತತ್ವದಿಂದ ನಿರ್ಮಾಣವಾಗಿರೋದು ಚಿತ್ತ, ಪೃಥ್ವಿ ತತ್ವದಿಂದ ನಿರ್ಮಾಣವಾಗಿದ್ದು ಶರೀರ. ಅದಕ್ಕಾಗಿ ನಮ್ಮೆಲ್ಲರಿಗೂ ಮಾತೆ ಅಂದರೆ ಈ ಪಂಚಮಹಾಭೂತ, ನಮ್ಮೆಲ್ಲರಿಗೂ ಆಧಾರ ಅಂದರೆ ಪಂಚತತ್ವಗಳು. ಈ ಪಂಚತತ್ವಗಳಿಂದ ಶಕ್ತಿಯನ್ನು ಪಡೆದುಕೊಂಡು ನಮ್ಮ ಶರೀರದ ಆಂತರಿಕ ಭಾಗವನ್ನು ವೀಕ್ಷಣೆ ಮಾಡ್ತಾ ಹೋಗ್ರಿ. ದೀರ್ಘ ಉಸಿರು ಒಳಗೆ 1, ಉಸಿರು ಹೊರಗೆ 1, ಈ ಥರ 20ರವರೆಗೆ ಕೌಂಟ್ ಮಾಡ್ತಾ ಹೋಗ್ರಿ. 20ರಿಂದ 1 ತನಕ ಕೌಂಟ್ ಮಾಡ್ತಾ ಬನ್ನಿ. ಈಗ ಶವಾಸನವನ್ನು ಮುಗಿಸೋಣ. ಕೈಗಳನ್ನು ಹಿಂದೆ ಕಟ್ಟಿ ಅನೇಕ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದುಕೊಂಡು ಶರೀರ ಹೂವಿನಷ್ಟು ಹಗರ, ಮನಸ್ಸು ಪ್ರಸನ್ನತ. ನಾವು ಯೋಗಿಗಳಾಗಿ ನಿಧಾನವಾಗಿ ಎಡಭುಜ ಮೇಲುಗಡೆ ಮಾಡಿ ಎದ್ದು ಕುಳಿತುಕೊಂಡು ಕೈಗಳನ್ನು ಮುಖಕ್ಕೆ ಚೆನ್ನಾಗಿ ಉಷ್ಣಗೊಳಿಸಿ ಮುಖಕ್ಕೆ ಹಚ್ಕೊಂಡು ಕಣ್ಣುಗಳು ತೆಗೆದು. ಈ ಪ್ರಕಾರವಾಗಿ ಇವತ್ತು ಪಂಚಮಹಾಭೂತಗಳಿಂದ ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕಾಗಿ ಒಂದು ಯೋಗ ನಿದ್ರೆಯನ್ನು ಮಾಡಿದ್ವಿ. ಯೋಗ ನಿದ್ರೆ ಪ್ರತಿನಿತ್ಯ ನೀವು 5 ನಿಮಿಷ ಮಾಡಿದರೆ ದಿನದ ತುಂಬೆಲ್ಲ ಒಂದು ಪ್ರಸನ್ನತೆ ಇರ್ತದೆ. ಶರೀರ ಹೂವಿನಷ್ಟು ಹಗರತೆ ಆಗ್ತದೆ, ಸುಂದರ ಆಗ್ತದೆ, ಮನಸ್ಸು ಶಾಂತವಾಗ್ತದೆ. ಇದು ಯೋಗ ನಿದ್ರೆಯಿಂದ ಹೊರಬಂದ ಬಳಿಕ ಇನ್ನು 1-2-3 ಪ್ರಾಣಾಯಾಮ ಮಾಡೋಣ. ತಾವು ಇವತ್ತು ಪವನ ಮುಕ್ತಾಸನ ಭಾಗ 1 ಯೋಗ ನಿದ್ರೆ ಮಾಡಿದ್ವಿ. ಈಗ ದೀರ್ಘ ಉಸಿರಾಟ. ಭಸ್ತ್ರಿಕಾ ಪ್ರಾಣಾಯಾಮ. ಬಲ ಭಾಗವನ್ನು ಮುಚ್ಚಿ ಎಡ ಭಾಗದಿಂದ ಉಸಿರು, ಕೈ ಮೇಲೆ ಹೋದಾಗ ಉಸಿರೊಳಗೆ, ಕೈ ಕೆಳಗೆ ಬಂದಾಗ ಉಸಿರೊಳಗೆ.
ಒಂದು ಭಾಗದಿಂದ 10 ಸಲ ಮಾಡ್ತೀವಿ. ಈಗ ಬಲಭಾಗದಿಂದ ಎಡಭಾಗ ಮುಚ್ಚಿ ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಕಮ್ಮಾರನ ತಿಥಿಯಲ್ಲಿ ಹೇಗೆ ಉಸಿರನ್ನು ಹೊರಗಾಗ್ತದೆಯೋ ಹಾಗೆ ಹೊಟ್ಟೆ ಭಾಗದಿಂದ ನಮ್ಮ ಉಸಿರೆಲ್ಲ ಹೊರ ಹಾಕೋದ್ರಿಂದ ಶರೀರ ಶುದ್ಧಿ ಆಗ್ತದೆ ಮತ್ತು ಅಸ್ತಮಾ ರೋಗ ನಿವಾರಣೆ ಆಗ್ತದೆ, ಶ್ವಾಸೋಚ್ಛ್ವಾಸದ ಸಮಸ್ಯೆಗಳನ್ನು ನಿವಾರಣೆ ಆಗ್ತದೆ, ಮುಖದಲ್ಲಿ ಸೌಂದರ್ಯತೆಯನ್ನು ಹೆಚ್ಚಿಸ್ತದೆ ಮತ್ತು ಈ ಜ್ಞಾನೇಂದ್ರಿಯಗಳು ಸಶಕ್ತವಾಗ್ತವೆ, ಶುದ್ಧಿ ಆಗ್ತವೆ. ಇದು 1ನೇ ಭಸ್ತ್ರಿಕಾ ಪ್ರಾಣಾಯಾಮ. ನಾವು ಒಂದೊಂದು ಸಲ ಮಾಡಿದ್ವಿ. ಇದನ್ನ ಮತ್ತೊಮ್ಮೆ ಬೇಕಂದ್ರೆ ಪುನಃ ಎಡಗಡೆಯಿಂದ 10 ಬಲಗಡೆಯಿಂದ 10 ನಾವು ಮಾಡೋದು. ಈ ರೀತಿಯಾಗಿ ಬಲಗಡೆಯಿಂದ ಮೊದಲಿಗೆ ಶುರು ಮಾಡ್ತೀವಿ. ಆಸನಗಳೆಲ್ಲ ಎಡಭಾಗದಿಂದ, ಪ್ರಾಣಾಯಾಮಗಳೆಲ್ಲ ಆಸನಗಳೆಲ್ಲ ಬಲಭಾಗದಿಂದ, ಪ್ರಾಣಾಯಾಮಗಳೆಲ್ಲ ಎಡಭಾಗದಿಂದ ನಾವು ಮಾಡ್ತೀವಿ. ಇನ್ನು 2ನೇ ಭಸ್ತ್ರಿಕಾ ಪ್ರಾಣಾಯಾಮ. ಕೈ ಮೇಲೋದಾಗ ಉಸಿರು ತುಂಬಿಕೊಳ್ಳೋದು, ಕೈ ಕೆಳಗೆ ಬಂದಾಗ ಉಸಿರು ಹೊರಗೆ ಮತ್ತು ಮುಷ್ಟಿ ಮಾಡಬೇಕು ಕೈ. ಇದು ಭಸ್ತ್ರಿಕಾ ಪ್ರಾಣಾಯಾಮ. ಮೊದಲನೇ ಪ್ರಕಾರ ನಮ್ಮ ಶಕ್ತಿಗೆ ಅನುಗುಣವಾಗಿ ಹೆಚ್ಚು ಮಾಡ್ತಾ ಹೋಗೋದು. ಇನ್ನು 2ನೇ ಪ್ರಕಾರ ಉಸಿರು ಹೊರಗೆ, ಕೂಡಿಸಿದಾಗ ಒಳಗೆ. ಎಕ್ಸೇಲ್, ಇನ್ಹೇಲ್. ಇದು 2ನೇ ಪ್ರಕಾರ ಭಸ್ತ್ರಿಕಾ ಪ್ರಾಣಾಯಾಮ. 3ನೇ ಪ್ರಕಾರ ಇನ್ಹೇಲ್, ಎಕ್ಸೇಲ್. ಒಂದು ಕೈ ಮೇಲೋದಾಗ ಉಸಿರು ಒಳಗೆ, ಒಂದು ಕೈ ಕೆಳಗೆ ಬಂದಾಗ ಉಸಿರು ಹೊರಗೆ. ಇದು 3ನೇ ಪ್ರಕಾರ. 4ನೇ ಪ್ರಕಾರ ಇದು 4ನೇ ಪ್ರಕಾರ ಭಸ್ತ್ರಿಕಾ ಪ್ರಾಣಾಯಾಮ. ಇಂದು 4 ಪ್ರಕಾರದ ಭಸ್ತ್ರಿಕಾ ಪ್ರಾಣಾಯಾಮಗಳನ್ನು ಮಾಡಿದ್ವಿ. ಕೊನೆಯದಾಗಿ ಇದುವರೆಗೆ ಮಾಡಿರುವಂತಹ ಆಸನಗಳಲ್ಲಿ ಅತ್ಯಂತ ಆನಂದವನ್ನು ಕೊಡುವಂಥದ್ದು, ಶರೀರಕ್ಕೆ ಒಂದು ಶಕ್ತಿಯನ್ನು ಕೊಡುವಂಥದ್ದು, ನಾವು ಒಂದು ಆಸನವನ್ನು ಮಾಡೋಣ. ಹಾಸ್ಯಾಸನ. ಹಾಸ್ಯಾಸನ ಮಾಡೋದ್ರಿಂದ ಹೊಟ್ಟೆಯ ಕರಳುಗಳಿಗೆ ಮಸಾಜ್ ಆಗ್ತದೆ, ಖಿನ್ನತೆ ದೂರ ಆಗ್ತದೆ, ಮುಖದಲ್ಲಿ ಪ್ರಸನ್ನತೆ ಇರ್ತದೆ. ಒಂದು ಸಲ ನೀವು ಮನಪೂರ್ವಕವಾಗಿ ನಕ್ಕರೆ 1 ತಿಂಗಳಿಗೆ ಒಂದು ಟಾನಿಕ್ ಸಿಗ್ತದೆ ನಮ್ಮ ಶರೀರಕ್ಕೆ. ಯಾವಾಗಲೂ ದುಃಖ, ಚಿಂತೆ, ತಾಪ ಎಲ್ಲ ದೂರ ಹೋಗ್ತವೆ, ಶರೀರಕ್ಕೆ ಒಂದು ಹೊಸ ಶಕ್ತಿ ಬರ್ತದೆ. ನಾವು ಆಗಿನ ಕಾಲದಲ್ಲಿ ಎಲ್ಲರೂ ಕುಳಿತುಕೊಂಡು ನಗುತ್ತಿದ್ದೇವೆ. ಇಂದು ನಾವು ಯೋಗದಲ್ಲಿ ಒಂದು ಹಾಸ್ಯಾಸನ ಅಂತ ಅವರು ಆಗ ಮಾಡಿದ್ದಾರೆ. ಈ ಹಾಸ್ಯಾಸನ ಮಾಡೋದ್ರಿಂದ ಸಾಮಾನ್ಯವಾಗಿ ನಗೋದು ಬೇರೆ, ಹಾಸ್ಯಾಸನ ಮಾಡೋದ್ರಿಂದ ಕರಳುಗಳಿಗೆ ಚೆನ್ನಾಗಿ ಎಕ್ಸರ್ಸೈಸ್ ಆಗ್ತದೆ. ಕೈ ಮುಂದಿಟ್ಟು ಉಸಿರು ದೀರ್ಘವಾಗಿ ತುಂಬಿಕೊಂಡು ಇಂದು ಭಾಗ ಎಷ್ಟು ನಗುತ್ತೋ ಅಷ್ಟು ಇಲ್ಲಿ ಕರಳುಗಳಿಗೆ ಎಕ್ಸರ್ಸೈಸ್ ಆಗ್ತದೆ. ಕೈ ಮುಂದೆ, ಉಸಿರು ಒಳಗೆ ಹೊರಗೆ. ಇಂದಿನ ಆಸನ ಪ್ರಾಣಾಯಾಮಗಳು ಸಮಾಪ್ತಿ. ಶಾಂತಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಶಾಂತಿರ್ಭವತು
सर्वेषां मंगलं भवतु, सर्वेषां पूर्णं भवतु, लोकाः समस्ताः सुखिनो भवन्तु। ओम शांतिः शांतिः शांतिः। भू नमನ. ಕೈಗಳು ಚೆನ್ನಾಗಿ ಉಷ್ಣಾವರುಚಿ, ಮುಖಗಚ್ಚು ಕಂಠೆಗಳನ್ನ ಎಲ್ಲರಿಗೂ ಪ್ರಣಾಮಗಳು. ತಾವು ಅಮೆರಿಕದಲ್ಲಿದ್ದುಕೊಂಡು ಈ ಆಸನಗಳನ್ನ ನೋಡ್ತಾ ಮಾಡ್ತಾ ಇರುವಂತದ್ದು ತುಂಬಾ ಅಭಿಮಾನ ಮತ್ತು ಸಂತೋಷದ ಸಂಗತಿ. ಇಂದಿನ ದಿನ ಶುಭ, ಎಲ್ಲರಿಗೂ ಮಂಗಲ. ಆ ಭಗವಂತನು ಅನುಗ್ರಹಿಸಲಿ. ಓಂ ತತ್ಸತ್.